ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 51. ಶತಾನಂದನು ರಾಮನಿಗೆ ತನ್ನ ಕೃತಜ್ಞತೆಯನ್ನು ಸೂಚಿಸುತ್ತಾ ವಿಶ್ವಾಮಿತ್ರರ ಕಥೆಯನ್ನಾರಂಭಿಸಿದುದು. ಬುದ್ಧಿಶಾಲಿಯಾದ ವಿಶ್ವಾಮಿತ್ರನ ಮಾತನ್ನು ಕೇಳಿ ಮಹಾ ತೇಜಸ್ವಿಯೂ ತಪೋನಿಷ್ಠನೂ ಆದ ಶತಾನಂದನು ಪರಮಾನಂದ ಭರಿತನಾದನು. ಅಹಲ್ಯ ಗೌತಮರ ಹಿರಿಯ ಮಗನಾದ ಶತಾನಂದನು ತನ್ನ ತಪಸ್ಸಿನಿಂದ ಉಜ್ವಲಿಸುತ್ತಿರುವ ದೇಹಕಾಂತಿಯಿಂದ ಕೂಡಿದವನಾಗಿ ರಾಮನ ಸಂದರ್ಶನ ಮಾತ್ರದಿಂದಲೇ ಅತ್ಯಾಶ್ಚರ್ಯವನ್ನು ಹೊಂದಿದನು. ರಾಜಪುತ್ರರಾದ ರಾಮ ಲಕ್ಷ್ಮಣರು ಸುಖಾಸನಗಳಲ್ಲಿ ಕುಳಿತಿರುವುದನ್ನು ನೋಡಿ ಶತಾನಂದನು ವಿಶ್ವಾಮಿತ್ರ ಮುನಿವರ್ಯನನ್ನು ಪ್ರಶ್ನಿಸಿದನು. ಎಲೈ ಋಷಿವರ್ಯ, ದೀರ್ಘಕಾಲದಿಂದ ತಪಸ್ಸು ಮಾಡುತ್ತಿದ್ದ ಕೀರ್ತಿವಂತಳಾದ ನನ್ನ ತಾಯಿಯನ್ನು ರಾಜಪುತ್ರನಾದ ರಾಮನಿಗೆ ನೀನು ತೋರಿಸಿ ಪರಿಚಯ ಮಾಡಿಕೊಟ್ಟೆಯಾ? ಮಹಾ ತೇಜಸ್ವಿಯೂ ಕೀರ್ತಿವಂತಳೂ ಆದ ನನ್ನ ತಾಯಿಯು ಸಮಸ್ತ ಪ್ರಾಣಿಗಳಿಂದಲೂ ಪೂಜಾರ್ಹನಾದ ರಾಮನಿಗೆ ಕಂದಮೂಲ ಫಲಾದಿಗಳನ್ನು ಅರ್ಪಿಸಿ ಸತ್ಕರಿಸಿದಳೆ. ಎಲೈ ಮಹಾ ತೇಜಸ್ವಿಯೇ, ಪೂರ್ವದಲ್ಲಿ ನನ್ನ ತಾಯಿಯ ಬಳಿ ದೇವೇಂದ್ರನು ಮಾಡಿದ ದುಷ್ಕೃತ್ಯವನ್ನು ರಾಮನಿಗೆ ಎಲ್ಲವನ್ನೂ ತಿಳಿಸಿದೆಯಾ? ಎಲೈ ಕೌಶಿಕನೇ, ನಿನಗೆ ಮಂಗಳವಾಗಲಿ. ರಾಮ ಸಂದರ್ಶನವನ್ನು ಪಡೆದ ಮೇಲೆ ನನ್ನ ತಾಯಿಯು ನನ್ನ ತಂದೆಯೊಡನೆ ಸೇರಿದಳೆ. ನನ್ನ ತಂದೆಯು ರಾಮನನ್ನು ಸತ್ಕರಿಸಿದನಷ್ಟೇ. ಮಹಾತ್ಮನಾದ ನನ್ನ ತಂದೆಯಿಂದ ಸತ್ಕಾರವನ್ನು ಹೊಂದಿ ತಾನೆ ರಾಮನು ಇಲ್ಲಿಗೆ ಬಂದಿರುವನು. ಎಲೈ ಕುಶಿಕ ಪುತ್ರನೇ, ಇಲ್ಲಿ ಬಂದಿರುವ ರಾಮನು ನನ್ನ ತಂದೆಗೆ ಶಾಂತ ಮನಸ್ಕನಾಗಿ ಭಕ್ತಿಯಿಂದ ನಮಸ್ಕರಿಸಿದನೆ. ವಿಶ್ವಾಮಿತ್ರ ಮಹರ್ಷಿಯು ಆ ಮಾತನ್ನು ಕೇಳಿ ಮಾತು ಬಲ್ಲವನು ಮಾತಾಡುವುದರಲ್ಲಿ ಪಂಡಿತನೂ ಆದ ಶತಾನಂದನನ್ನು ಕುರಿತು, ಎಲೈ ಮುನಿವರ್ಯನೇ, ನಾನು ಏನು ಕರ್ತವ್ಯವನ್ನು ಮಾಡಬೇಕಾಗಿತ್ತೋ ಅದನ್ನು ಲೋಪಬಾರದ ಹಾಗೆ ಮಾಡಿದೆನು. ರೇಣುಕೆಯು ಜಮದಗ್ನಿಯನ್ನು ಸೇರಿದಂತೆಯೇ ಗೌತಮ ಋಷಿಯೊಡನೆ ಆತನ ಪತ್ನಿಯು ಸೇರಿದಳು ಎಂದನು. ವಿಶ್ವಾಮಿತ್ರನು ಆಡಿದ ಮಾತನ್ನು ಕೇಳಿ ಮಹಾ ತೇಜಸ್ವಿಯಾದ ಶತಾನಂದನು ರಾಮನನ್ನು ಈ ಪ್ರಕಾರ ಸಂಬೋಧಿಸಿದನು. ನರಶ್ರೇಷ್ಠನಾದ ರಾಘವನೇ, ನಿನಗೆ ಸ್ವಾಗತವು. ಯಾರಿಂದಲೂ ಪರಾಜಯಗೊಳ್ಳದ ವಿಶ್ವಾಮಿತ್ರನನ್ನು ಹಿಂಬಾಲಿಸಿ ನನ್ನ ಭಾಗ್ಯ ವಿಶೇಷದಿಂದ ಇಲ್ಲಿಗೆ ಬಂದಿರುವೆ. ಈತನು ಯೋಚಿಸಲಾಗದ ಅದ್ಭುತ ಕರ್ಮಗಳಿಂದಲೂ ತಪಸ್ಸಿನಿಂದಲೂ ಅಸದೃಶವಾದ ಕಾಂತಿಯನ್ನು ಹೊಂದಿರುವ ಬ್ರಹ್ಮರ್ಷಿಯಾಗಿರುವನು. ಮಹಾ ತೇಜಸ್ವಿಯಾದ ಈ ವಿಶ್ವಾಮಿತ್ರನನ್ನು ನೀನು ಸರ್ವೋತ್ತಮನಾದ ಮಾರ್ಗದರ್ಶಿ ಎಂದು ತಿಳಿ. ಎಲೈ ರಾಮ, ಮಹತ್ತಾದ ತಪಸ್ಸನ್ನು ಗೈದ ವಿಶ್ವಾಮಿತ್ರನಿಂದ ರಕ್ಷಿತನಾದ ನಿನಗಿಂತ ಧನ್ಯನಾದವನು ಭೂಮಿಯ ಮೇಲೆ ಇನ್ನೂ ಯಾರೂ ಇಲ್ಲ. ಮಹಾತ್ಮನಾದ ವಿಶ್ವಾಮಿತ್ರನ ಚರಿತ್ರೆಯನ್ನು ನನಗೆ ಶಕ್ತಿ ಇದ್ದಂತೆ ಎಲ್ಲವನ್ನು ಯಥಾರ್ಥವಾಗಿ ಹೇಳುವೆನು, ಕೇಳು. ಈತನು ಹಿಂದೆ ಧರ್ಮಾತ್ಮನು ಶತ್ರುಮರ್ಧನನು ಆದ ರಾಜನಾಗಿ ಬಹಳ ಕಾಲ ಇದ್ದನು. ಧರ್ಮವನ್ನು ತಿಳಿದವನಾಗಿ ಸಕಲ ವಿದ್ಯಾ ಪಾರಂಗತನಾಗಿ ಪ್ರಜೆಗಳ ಹಿತದಲ್ಲಿ ಆಸಕ್ತನಾಗಿದ್ದನು. ಪೂರ್ವದಲ್ಲಿ ಬ್ರಹ್ಮನ ಮಗನಾದ ಕುಶನೆಂಬ ರಾಜನಿದ್ದನು. ಕುಶನ ಮಗನು ಬಲಶಾಲಿಯೂ ಧಾರ್ಮಿಕನೂ ಆದ ಕುಶನಾಭನು. ಕುಶನಾಭನ ಮಗನು ಗಾಧಿ ಎಂಬ ಹೆಸರುಳ್ಳವನು. ಗಾಧಿಯ ಪುತ್ರನೇ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರ ಮಹರ್ಷಿಯು. ಮಹಾಪರಾಕ್ರಮಿಯಾದ ವಿಶ್ವಾಮಿತ್ರನು ಅನೇಕ ಸಹಸ್ರ ವರ್ಷಗಳ ಕಾಲ ಭೂಮಿಯನ್ನಾಳುತ್ತಿದ್ದನು. ಒಂದಾನೊಂದು ಸಮಯದಲ್ಲಿ ಈತನು ಒಂದು ಅಕ್ಷೌಹಿಣಿ ಸಂಖ್ಯೆಯುಳ್ಳ ಸೈನ್ಯದಿಂದ ಕೂಡಿ ಭೂಮಿಯನ್ನೆಲ್ಲ ಸುತ್ತಿಕೊಂಡು ಬರುತ್ತಿದ್ದನು. ಅನೇಕ ನಗರಗಳನ್ನು, ನದಿಗಳನ್ನು, ರಾಷ್ಟ್ರಗಳನ್ನು, ಬೆಟ್ಟಗಳನ್ನು, ಆಶ್ರಮಗಳನ್ನು ಕ್ರಮವಾಗಿ ನೋಡಿಕೊಂಡು ಬರುತ್ತಾ ವಶಿಷ್ಠ ಋಷಿಯ ಆಶ್ರಮಕ್ಕೆ ಬಂದನು. ಆ ಆಶ್ರಮವು ನಾನಾ ವೃಕ್ಷಗಳಿಂದಲೂ ಮೃಗ ಪಕ್ಷಿಗಳಿಂದಲೂ ಕೂಡಿ ರಮ್ಯವಾಗಿತ್ತು. ಅಲ್ಲಿಗೆ ದೇವರ್ಷಿಗಳು, ದೇವ ದಾನವ ಗಂಧರ್ವ ಕಿನ್ನರರು ಬಂದು ಸೇರುತ್ತಾ ಆಶ್ರಮವನ್ನು ಕಂಗಳಿಸುವಂತೆ ಮಾಡುತ್ತಿದ್ದರು. ಜಿಂಕೆಗಳು ಆ ಆಶ್ರಮದಲ್ಲಿ ಶಾಂತವಾಗಿರುತ್ತಿದ್ದವು. ಪಕ್ಷಿ ಸಂಘಗಳು ಹೇರಳವಾಗಿ ಅಲ್ಲಿ ವಾಸಿಸುತ್ತಿದ್ದವು. ಆ ಆಶ್ರಮದಲ್ಲಿ ತಪಶ್ಚರ್ಯೆಯಿಂದ ಸಿದ್ಧಿ ಪಡೆದು ಅಗ್ನಿಯಂತೆ ತೇಜಸ್ವಿಗಳಾದ ಮಹಾತ್ಮರಾದ ಅನೇಕ ಬ್ರಹ್ಮರ್ಷಿಗಳು, ದೇವರ್ಷಿಗಳು ನೆರೆದಿದ್ದರು. ಆಶ್ರಮದ ಎಲ್ಲ ಕಡೆಗಳಲ್ಲೂ ಜನ ಹೋಮಗಳಲ್ಲಿ ಸದಾ ಆಸಕ್ತರಾದ ಋಷಿಗಳು, ವಾಲಖಿಲ್ಯರೆಂಬುವರು, ವೈಖಾನಸರೆಂಬುವರು ತುಂಬಿದ್ದರು. ಅವರಲ್ಲಿ ಕೆಲವರು ನೀರನ್ನು ಮಾತ್ರ ಆಹಾರವಾಗಿ ಸೇವಿಸತಕ್ಕವರು, ಕೆಲವರು ಕೇವಲ ವಾಯುಭಕ್ಷಕರು,
ಕೆಲವರು ಒಣಗಿದ ಎಲೆಗಳನ್ನು ಮಾತ್ರ ತಿನ್ನುವವರು, ಕೆಲವರು ಫಲ ಮೂಲಗಳನ್ನು ತಿನ್ನತಕ್ಕವರು, ಎಲ್ಲರೂ ಕಾಮ ಕ್ರೋಧಾದಿಗಳನ್ನು ಜಯಿಸಿದ ಜಿತೇಂದ್ರಿಯರು, ಮತ್ತೊಂದು ಬ್ರಹ್ಮಲೋಕವೋ ಎಂಬಂತಿದ್ದ ಇಂಥ ವಶಿಷ್ಠಾಶ್ರಮವನ್ನು ಮಹಾಬಲನು ದಿಗ್ವಿಜಯ ಸಂಪನ್ನನು ಆದ ವಿಶ್ವಾಮಿತ್ರನು ಕಂಡನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಒತ್ತಿ.